ಈಗ ಕಾಲು ನೋವು ಕಡಿಮೆ ಆಗಿದೆ, ಆರೋಗ್ಯ ಕೂಡ ಸರಿಯಾಗಿದೆ. ನನಗೀಗ ತೋರಿಸೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ, ಹೇಳೋದಕ್ಕೆ ಯಾವ ಕಾರಣನೂ ಇಲ್ಲ. ಖಂಡಿತ ಇವತ್ತು ನನ್ನ ಜೊತೆ ಬೆಡ್ ಮೇಲೆ ಮಲಗ್ತಾಳೆ. ನಾನು ಹೂ ಅಂತನೂ ಹೇಳೋಕ್ಕಾಗಲ್ಲ, ಬೇಡ ಅಂತನೂ ಹೇಳೋಕ್ಕಾಗಲ್ಲ. ಈಗ ಏನು ಮಾಡಲಿ? ಭಾಗ್ಯ ಬರೋದ್ರಲ್ಲೇ ನಾನು ಸೋಫಾ ಮೇಲೆ ಮಲಗಿಬಿಟ್ರೆ ಅವಳು ನನ್ನ ಡಿಸ್ಟರ್ಬ್ ಮಾಡಲ್ಲ. ಅವಳು ಬೆಡ್ ಮೇಲೆ ಮಲಗ್ತಾಳೆ, ಆಗ ಯಾವ ಸಮಸ್ಯೆನೂ ಆಗಲ್ಲ. ಇದೇನು ಇವ್ರು ಹೀಗ್ ಮಲ್ಗಿದ್ದಾರೆ? ಅದ್ರಲ್ಲೂ ಸೋಫಾ ಮೇಲೆ ಮಲ್ಗಿದಾರಲ್ಲ. ಪಾಪ, ತುಂಬಾ ಸುಸ್ತಾಗಿರ್ಬೇಕು. ಮಲ್ಗೋವಾಗ ಒದ್ದಾಡೋ ಅಭ್ಯಾಸ ಇದೆ ಅಂದಿದ್ರಲ್ಲ ಅವತ್ತು, ಅದು ನಿಜ ಅನ್ಸುತ್ತೆ. ಹೀಗ್ ಮಲ್ಗಿರೋ ರೀತಿ ನೋಡಿದ್ರೇನೆ ಅರ್ಥ ಆಗುತ್ತೆ. ನಾನು ಹೇಗೆ ಮಲಗಿದ್ರೇನು ಭಾಗ್ಯ, ನೀನು ಹೋಗಿ ಬೆಡ್ ಮೇಲೆ ಮಲಕ್ಕೋ. ಇವ್ರು ಮಲ್ಗಿರೋ ಪೋಸ್ ಚೆನ್ನಾಗಿದೆ. ಈಗ್ಲೇ ಒಂದ್ ಫೋಟೋ ತೆಗೆದು ನಾಳೆ ತೋರಿಸ್ಬೇಕು. ನೋಡಿ ನಗ್ತಿದ್ಯಾ ಅನ್ಕೊಂಡೆ. ನಾನು ಮಲಗೋ ಸ್ಟೈಲಲ್ಲಿ ಕೂಡ ನಾನು ಚಿಕ್ಕ ಮಗು ಥರ ನೋಡ್ತಿದ್ಯಾ. ನಿನ್ನ ತಪ್ಪಾಗಿ ತಿಳ್ಕೊಂಡೆ, ನನ್ನ ಕ್ಷಮಿಸು.
ಭಾಗ್ಯ, ದಯವಿಟ್ಟು ನನ್ನ ಮೇಲೆ ಫೀಲಿಂಗ್ಸ್ ಇಟ್ಕೋಬೇಡ. ಯಾಕಂದ್ರೆ ನೀನು ಹೀಗೆ ತೋರಿಸೋ ಪ್ರೀತಿಗೆ ನಾನು ನಿನಗೆ ಪ್ರೀತಿ ಕೊಡೋಕ್ಕಾಗಲ್ಲ. ನೀನು ತೋರಿಸೋ ಅಭಿಮಾನಕ್ಕೆ ನಾನು ಬದಲಾಗಿ ಏನೂ ಕೊಡೋಕ್ಕಾಗಲ್ಲ. ನಾವಿಬ್ರು ಖಂಡಿತವಾಗ್ಲೂ ಒಂದಿನ ದೂರ ಆಗ್ತೀವಿ ಭಾಗ್ಯ. ಆಗ ನೀನು ನನ್ನ ಮೇಲೆ ಬೆಳೆಸ್ಕೊಂಡಿರೋ ಪ್ರೀತಿ ಅಭಿಮಾನ ಹೊರಕ್ಕಾಗ್ದಿರೋಷ್ಟು ಭಾರ ಆಗತ್ತೆ. ಆ ಭಾರನ ನೀನು ಹೊರತಿದ್ರೆ ನಿನಗೆ ಅನ್ಯಾಯ ಮಾಡ್ತಿದ್ದೀನೇನೋ ಅಂತ ನನಗೂ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಭಾಗ್ಯ, ದಯವಿಟ್ಟು ನನ್ನನ್ನು ಪ್ರೀತಿಸ್ಬೇಡ. ಬನ್ನಿ ಕೂತ್ಕೊಳ್ಳಿ ಭಾವ. ಹಾ, ಭಾವನ್ ಪಕ್ಕ ಚೇರ್ ನಂದು. ಭಾವ, ನನ್ನ ಅಕ್ಕ ಮಾವಿನಕಾಯಿ ಗೊಜ್ಜು ತುಂಬಾ ಚೆನ್ನಾಗಿ ಮಾಡ್ತಾಳೆ, ಬಡ್ಸು ಅಕ್ಕ. ಏನ್ ಚಿಕ್ಕಮ್ಮ, ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಹನ್ಸಿಕಾ, ಮಿತ್ರ ಮನುಷ್ಯ ಮಧ್ಯೆ ಆಗ್ಲೇ ಭಾಗ್ಯ ಬಂದಾಗಿದೆ. ಈಗ ಅವಳ ಜೊತೆಗೆ ಅವಳ ತಮ್ಮನೂ ಸೇರಿದಾನೆ. ಮಾತಿಗೆ ಪಾಯಸದಲ್ಲಿರೋ ನೊಣದ ಹಾಗೆ ಮಿತ್ರ ಮತ್ತೆ ಮನುಷ್ಯನ್ ಮಧ್ಯೆ ಬರ್ತಾನೆ ಇದ್ದಾನೆ. ಅವನ್ ನೋಡ್ತಾ ಇದ್ರೆ ನನ್ ತಲೆ ಸಿಡ್ದು ಹೋಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನನ್ ಕಷ್ಟ ನಿಮಗಾದ್ರೂ ಅರ್ಥ ಆಗ್ತಿದೆ. ನಿನ್ ಪ್ರೀತಿನ ಅರ್ಥ ಮಾಡ್ಕೊಂಡ್ ಹಾಗೆ ನಿನ್ ನೋವ್ನ ಅರ್ಥ ಮಾಡ್ಕೊಳ್ಳಲ್ವಾ? ಐ ನೋ ಆಂಟಿ. ಈ ಮನೇಲಿ ನನಗ್ ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ ಅದು ನೀವೇ. ಅದಕ್ಕೆ ನನ್ ಕಷ್ಟನ ಅರ್ಥ ಮಾಡ್ಕೊಂಡು ಆವಾಗ್ಲೇ ಆ ಭಾಗ್ಯನ ಅರವಿಂದ ಆಂಟಿ ಬಯ್ಯೋ ಹಾಗೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಇಟ್ಸ್ ಓಕೆ ಮನೀಷಾ. ಆದ್ರೆ ಒಂದು ವಿಷಯ ನೆನ್ಪಲ್ಲಿಟ್ಕೊ, ಈ ದೋಷ ಪರಿಹಾರ ಎಲ್ಲ ನಾನ್ ತುಂಬಾ ನಂಬಲ್ಲ. ಹಾಗೆ ಈ ಗ್ರಹ ಗಂಡಾಂತರ ನಾನೊಂಚೂರು ನಂಬಲ್ಲ. ಆದ್ರೆ ಮಿತ್ರನ್ ವಿಷಯದಲ್ಲಿ ನಂಬೋ ಹಾಗಾಯ್ತು. ಯಾಕಂದ್ರೆ ಮಿತ್ರ ಸುತ್ತ ತುಂಬಾ ಅಪಾಯ ಇದೆ ಅಂತ ಸಾಕ್ಷಿ ಸಮೇತ ನಮ್ಮ ಮುಂದೆ ಪ್ರೂವ್ ಆಗಿದೆ. ಮಿತ್ರನ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾನ್ ಕೂಡ ಅದನ್ನೇ ನಂಬೇಕಾಯ್ತು. ಅದಕ್ಕೆ ಆ ಭಾಗ್ಯನ್ನು ಕೂಡ ಏನು ಹೇಳ್ದೆ ಸಹಿಸ್ಕೊಂಡು ಇರ್ಬೇಕಾಗ್ ಬಂತು. ಅದೇ ಅಲ್ವಾ ಚಿಕ್ಕಮ್ಮ ನಿಜವಾದ ಪ್ರಾಬ್ಲಮ್. ಇಲ್ದಿದ್ರೆ ಭಾಗ್ಯನ್ ಯಾವತ್ತೋ ಕಳಿಸ್ತಿದ್ವಿ ಅಲ್ವಾ? ಹೌದು, ಮಿತ್ರ ನಮಗ್ ಬೇಕು ಅಂದ್ಮೇಲೆ ಭಾಗ್ಯನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಇದೇನಾಂಟಿ ಹೀಗೆ ಹೇಳ್ತಿದ್ದೀರಾ? ಭಾಗ್ಯನ ನೀವೆಲ್ಲ ಚೆನ್ನಾಗಿ ನೋಡ್ಕೊಂಡು ಅವಳು ನಿಮಗೆಲ್ಲ ಹತ್ರ ಆಗ್ಬಿಟ್ರೆ ಕೊನೆಗ್ ನನ್ ಗತಿ ಏನು? ಹೇಳೋದನ್ನ ಪೂರ್ತಿಯಾಗಿ ಕೇಳು ಮನೀಷಾ.
ಮಿತ್ರನ್ ಸುತ್ತ ಇನ್ನು 13 ತಿಂಗಳು ತನಕ ಈ ಗಂಡಾಂತರ ಇದೆ. ಅಲ್ಲಿವರೆಗೂ ಭಾಗ್ಯನ್ ಕೈ ಮಿತ್ರ ಬಿಡೋ ಹಾಗಿಲ್ಲ. ಆದ್ರೆ ಭಾಗ್ಯ ಈ ಮನೆಯಲ್ಲಿ ಇರೋ ಅಷ್ಟು ದಿನ ಈ ಮನೆ ಸೊಸೆ ಸ್ಥಾನಕ್ಕೆ ಕರೆಕ್ಟ್ ಅಲ್ಲ ಅಂತ ನಾವು ತೋರಿಸ್ಕೊಡ್ಬೇಕು. ಈ ಕುಟುಂಬದ ಲೆವೆಲ್ಗೆ ಅವಳು ಅಲ್ಲ ಅಂತ ಅರವಿಂದ್ ಅಕ್ಕಂಗೆ ಅನಿಸ್ಬೇಕು. ಮಿತ್ರನ್ಗೆ ಸರಿಯಾದ ಹೆಂಡತಿ ಅಲ್ಲ ಅಂತ ಅರವಿಂದ ಅಕ್ಕ ನಂಬೋ ಹಾಗೆ ಮಾಡ್ಬೇಕು. ಹಾಗೇನಾದ್ರೂ ಮಾಡಿದ್ರೆ ಈ 13 ತಿಂಗಳಾದ್ಮೇಲೆ ಅರವಿಂದ ಅಕ್ಕ ಯೋಚನೆ ಮಾಡದೆ ಮಿತ್ರನ ಭಾಗ್ಯನ ಬೇರೆ ಮಾಡ್ತಾಳೆ. ಆಗ ನೀನು ಮಿತ್ರಂಗೆ ಹತ್ರ ಆಗ್ತೀಯ. ಆಂಟಿ, ಡೋಂಟ್ ಯು ಥಿಂಕ್ ನಾವು ತುಂಬಾನೇ ಹೆದರ್ತಿದೀವಿ ಅಂತ? ಇದು ಹೆದರೋದಲ್ಲ ಮನುಷ್ಯ, ಹುಷಾರಾಗಿರೋದು ಅಂತಾರೆ. ಚಿಕ್ಕ ಹಾವಾದ್ರೂ ದೊಡ್ಡ ಕಲ್ಲಲ್ಲೇ ಹೊಡಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಚಿಕ್ಕ ಕೆಲ್ಸ ಆದ್ರೂ ದೊಡ್ಡ ಪ್ಲಾನ್ ಮಾಡ್ಬೇಕು. ನಮ್ ಪ್ರೀತಿ ಮುಂದೆ ಈ ಮದ್ವೆ ನಿಲ್ಲತ್ತೆ ಅಂತೀರಾ? ಆಗ್ಲೇ ಹೇಳಿದ್ನಲ್ಲ ಮನೀಷಾ, ತಾಳಿಗಿರೋ ಶಕ್ತಿನೇ ಅಂತದ್ದು. 3 ಗಂಟಿನಿಂದ ಬರೋ ಬಲ ಅದು. ಮದುವೆ ಬಂಧನ ಕಡಿಮೆ ಅಂತ ನೋಡ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಈ 13 ತಿಂಗಳು ಮಿತ್ರ ಭಾಗ್ಯನ್ಗೆ ಹತ್ರ ಇರ್ಬೇಕು. ಹಾಗಂತ ಮನೀಷಾ ಮಿತ್ರಂಗೆ ದೂರ ಆಗ್ಬಾರ್ದು. ಅಟ್ ದ ಸೇಮ್ ಟೈಮ್ ಈ ಮನೆ ಸೊಸೆ ಸ್ಥಾನಕ್ಕೆ ಭಾಗ್ಯ ಸರಿ ಅಲ್ಲ ಅಂತ, ಆ ಸ್ಥಾನಕ್ಕೆ ಮನೀಷಾನೇ ಕರೆಕ್ಟ್ ಅಂತ ಅರವಿಂದ ಅಕ್ಕಂಗೆ ಅನ್ಸೋ ಹಾಗೆ ಮಾಡ್ಬೇಕು. ಏನ್ರಿ ಇದು? ಏನಾಯ್ತು? ಮೊದ್ಲೇ ಸೀನ್ತಿದ್ದೀರಾ ನೀವು, ಅದ್ರಲ್ಲೂ ತಲೆ ಸ್ನಾನ ಮಾಡಿದೀರಾ, ಸರಿಯಾಗಿ ತಲೆ ಒರ್ಸ್ಕೊಳ್ದೆ ರೆಡಿ ಆಗ್ತಿದ್ದೀರಾ. ನೆಗಡಿ ಇನ್ನೂ ಜಾಸ್ತಿ ಆಗಲ್ವಾ? ಕಾಯಿಲೆ ಎಲ್ಲಿಂದನೋ ಬರೋದಲ್ಲ, ನಮಗ್ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು. ನಮ್ ನಿರ್ಲಕ್ಷ್ಯದಿಂದನೇ ಕಾಯಿಲೆನ ಕರೆಯೋದ್ ನಾವು. ಅಲ್ಲ, ಈಗ ಏನಾಯ್ತು? ತಲೆ ಒರ್ಸ್ಕೊಳ್ದೆ ಹೀಗೆ ತಿರುಗ್ತಿದ್ರೆ ನೆಗಡಿ ಜೊತೆಗೆ ಜ್ವರನೂ ಬರುತ್ತೆ. ಆಗ ಯಾವ ಕೆಲ್ಸನೂ ಮಾಡೋಕ್ ಮನ್ಸೂ ಬರಲ್ಲ, ಕೆಲ್ಸದ್ಮೇಲೆ ಗಮನನೂ ಇರಲ್ಲ. ಕಾಯಿಲೆ ನೋಡಕ್ ಚಿಕ್ಕದೇ ಆದ್ರೂ 6 ಅಡಿ ಮನುಷ್ಯನ್ ಕೂಡ ಅಳ್ಳಾಡ್
ಅಯ್ಯಯ್ಯೋ ಇರಿ ನಾನ್ ತೆಗೆದ್ಕೊಡ್ತೀನಿ. ನಾನು ಮಾಡೋ ಕೆಲವು ಕೆಲಸ ನಿನಗೆ ಇಷ್ಟ ಆಗದೆ ಇದ್ರು ಅದು ಸಮಸ್ಯೆ ಅಂತ ಅಂದ್ಕೊಳ್ದೆ ಅಡ್ಜಸ್ಟ್ ಆಗ್ತಿದ್ಯಾ. ನಿನಗೆ ತುಂಬಾ ತಾಳ್ಮೆ ಇದೆ ಭಾಗ್ಯ. ಸಾರಿ ಭಾಗ್ಯ. ನೀವ್ ನನಗ್ ಸಾರಿ ಹೇಳ್ಬೇಕಾದ ಅಗತ್ಯ ಇಲ್ಲ. ಎಲ್ಲಾ ವಿಷಯನೂ ಎಲ್ರೂ ಒಂದೇ ತರ ಮಾಡ್ಬೇಕು ಅಂತೇನಿಲ್ಲ ಅಲ್ವಾ? ಕೆಲವನ್ನ ನನ್ ಹಾಗೆ ನೀವ್ ಮಾಡಲ್ಲ, ನಿಮ್ ಹಾಗೆ ನಾನ್ ಮಾಡಲ್ಲ. ಅದನ್ನ ಸಮಸ್ಯೆ ಅಂದ್ಕೊಳ್ದೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಇರಲ್ಲ. ಭಾಗ್ಯ ಒಂದಷ್ಟು ಒಳ್ಳೆ ಮಾತು ಹೇಳಿದ್ಲು ಅಷ್ಟೇ. ಅದಕ್ಕೆ ನೀನು ಮರಳಾಗ್ಬೇಡ, ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಗೊತ್ತಾಯ್ತಾ? ಅಮ್ಮ ಜಾಹ್ನವಿ, ಕಾರಲ್ಲಿರೋದನ್ನೆಲ್ಲ ಒಳಗ್ ತಗೊಂಡ್ ಬರ್ತೀಯ ಅಮ್ಮ? ತುಂಬಾ ಬಿಸ್ಲಿದ್ಯಲ್ಲ, ಇಲ್ಲೇ ನಿಂತ್ಕೊಂಡಿದ್ರೆ ತಲೆ ಸುತ್ತಿ ಬಿದ್ದು ಹೋಗ್ತೀನಿ. ಅಮ್ಮ, ಈ ಬಿಸ್ಲಿಗೆ ನನ್ ಸ್ಕಿನ್ ಕೂಡ ಟ್ಯಾನ್ ಆಗ್ತಿದೆ. ನಡಿ ಶಾಲು, ಒಳಗ್ ಹೋಗೋಣ ನಡಿ. ಹಾಯ್ ಚಿಕ್ಕಿಟಿ, ಬಂದ್ಬಿಟ್ರಾ? ಬರ್ಲೇಬೇಕಲ್ಲಪ್ಪ. ಹೋಗು, ಹೋಗಿ ನಿನ್ನ ಅಕ್ಕಂಗೆ ಸ್ವಲ್ಪ ಸಹಾಯ ಮಾಡು. ಸರಿ ಆಯ್ತು ಚಿಕ್ಕಿ. ಇವನ್ಗೆಲ್ಲ ಅವಸರನೇ. ಅಕ್ಕ, ಒಂದ್ ಬ್ಯಾಗ್ ನನ್ಗೂ ಕೊಡು, ನಾನಲ್ಲಿ ಇಟ್ ಬರ್ತೀನಿ. ನಾನೇ ತಗೊಂಬರ್ತೀನಿ ಬಿಡು. ನೀನೊಬ್ಳೆ ಇಷ್ಟೊಂದು ಹೇಗ್ ತಗೊಂಬರ್ತೀಯಾ? ನಾನು ತಗೊಂಬರ್ತೀನಿ, ಕೊಡು ಅಕ್ಕ. ನೋಡ್ ಶಾಲು, ತಿಂಗಳಿಗೆ 100 ಸಲ ಬಂದ್ ಹೋಗೋ ಮನೆ ಅಲ್ಲ ಇದು. ಬಂದಾಗ್ಲೇ ಬೇಕಾದ ಕೆಲ್ಸ ಎಲ್ಲ ಮಾಡ್ಕೋಬೇಕು. ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಮ್ಮ? ಈ ಮನೆ ಚಿಕ್ಕ ಮಗನ್ನ ನಿಧಾನವಾಗಿ ನಿಂದಾರಿಗೆ ತಂದ್ಕೊಡೋ ವಿಷಯ. ಯಾವಾಗ್ಲೂ ವಿವೇಕ್ ವಿವೇಕ್ ಅಂತ ಸಾಯಿಸ್ತಿರ್ತೀಯಲ್ಲ. ಮಿತ್ರ, ಆ ಹೆಸರು ಕೇಳಿದ್ಯಾ? ಆ ಹೆಸರಲ್ಲೇ ಏನೋ ಮಂತ್ರ ಇದೆ, ಒಂದು ತಂತ್ರ ಇದೆ, ಒಂದು ಅಂತ್ರ ಇದೆ, ಏನೋ ಒಂಥರ ಮ್ಯಾಜಿಕ್ ಇದೆ. ಈಗ ನಿಲ್ಲಿಸ್ತೀಯಾ ನಿನ್ನ ನಾಮಾರ್ಚನೆನಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೆ? ಹೇಳದ್ನಲ್ಲ, ಮಿತ್ರಗೂ ಆ ಮನುಷ್ಯ ಮಧ್ಯೆ ಏನೋ ಮ್ಯಾಟರ್ ನಡೀತಿದೆ ಅಂತ. ಆ ಮ್ಯಾಟರ್ ಹೊರಗ್ ತರ್ತೀನಿ. ಅವರಿಬ್ಬರ ವಿಷಯ ಏನು ಅನ್ನೋದು ಇವತ್ತು ಖಂಡಿತ ತಿಳ್ಕೊಳ್ತೀನಿ.